ಯಾರೋ ಒತ್ತಡ ಹಾಕಿದ್ದಾರೆ, ಹೀಗಾಗಿ ಸುಮಲತಾ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಲೂ ನಿಖಿಲ್ ಬೆಂಬಲಿಸುವ ವಿಶ್ವಾಸ ಇದೆ ನಮಗೆ ಅನ್ನುವಂತ ಮಾತನ್ನ ಮೈಸೂರು ನಗರದಲ್ಲಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಖಿಲ್ ಕುಮಾರ್ ಅಭಿಷೇಕ್ ಆತ್ಮೀಯ ಸ್ನೇಹಿತರು. ಸುಮಲತಾ ಅಂಬರೀಶ್ ಮನಸ್ಸು ಮಾಡಬಹುದಿತ್ತು, ಮಗನ ಸ್ನೇಹಿತನನ್ನ ಮಗನಂತೆಯೇ ಕಾಣಬಹುದಾಗಿತ್ತು. ಅಂಬರೀಶ್ ಅಣ್ಣನವರೇ ಚುನಾವಣೆ ಬೇಡ ಅಂತ ಹೇಳಿದ್ರು. ಮನೆ ಬಾಗಿಲಿಗೆ ಬಂದ ಬಿ ಫಾರಂ ಅನ್ನ ನಿರಾಕರಿಸಿದ್ರು ಅಂಬರೀಶ್. ಸುಮಕ್ಕ ಅವರಿಗೂ ಏಕೆ ಅಂತ ನಾನು ಮನವಿಯನ್ನ ಮಾಡಿದ್ದೆ. ದಿವಂಗತ ಅಂಬರೀಶ್ ಎಚ್ ಡಿ ಕುಮಾರಸ್ವಾಮಿ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು. ನಿಖಿಲ್ ಅಭಿ ಬಾಂಧವ್ಯ ಕೂಡ ಚೆನ್ನಾಗಿತ್ತು. ಅದನ್ನು ನೋಡಿ ನಿಖಿಲ್ ಬೆಂಬಲಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಸುಮಲತಾ ಅಂಬರೀಶ್ ನಿಖಿಲ್ ಬೆಂಬಲಿಸುವ ವಿಶ್ವಾಸ ಇನ್ನೂ ಕೂಡ ಇದೆ ಅಂತ ಮೈಸೂರು ನಗರದಲ್ಲಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಕೂಡ ವಿಶ್ವಾಸ ಇದೆಯಂತೆ. ಸುಮಲತಾ ಅಂಬರೀಶ್ ಅವರು ಇಷ್ಟೆಲ್ಲ ಮಾಡಿದ್ದನ್ನ ಬಿಟ್ಟು ಬಂದು ನಿಖಿಲ್ರನ್ನ ಬೆಂಬಲಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಸಾರಾ ಮಹೇಶ್ ಅವರು ಇನ್ನೂ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೆಲ್ಲ ಆದ್ಮೇಲೂ ಕೂಡ ಸುಮಲತಾ ಅವರು ಎಲ್ಲ ಬಿಟ್ಟು ಬರ್ತಾರೆ, ಈಗ ಇಷ್ಟೆಲ್ಲ ಕ್ಯಾಂಪೇನ್ ಮಾಡಿದ್ದನ್ನ ಬಿಟ್ಟು ಬಂದು ನಿಖಿಲ್ರನ್ನ ಬೆಂಬಲಿಸ್ತಾರೆ ಅನ್ನೋಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ಈ ಆತ್ಮವಿಶ್ವಾಸ ಅವರಿಗೆ ಅಂತ? ಅಮೃತ, ಖಂಡಿತವಾಗಿಯೂ ಮಂಡ್ಯ ಲೋಕಸಭಾ ಕ್ಷೇತ್ರ ದಿನ ದಿನಕ್ಕೂ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದೀಗ ಏನು ಸಚಿವ ಸಾರಾ ಮಹೇಶ್ ನೀಡಿರುವಂತಹ ಹೇಳಿಕೆ ಮತ್ತಷ್ಟು ಕುತೂಹಲವನ್ನ ಹೆಚ್ಚಿದೆ. ಸುಮಲತಾ ಅಂಬರೀಶ್ ಅವರು ಈಗಲೂ ನನಗೆ ವಿಶ್ವಾಸವಿದೆ, ನಿಖಿಲ್ ಅನ್ನ ಬೆಂಬಲಿಸ್ತಾರೆ, ತಾವು ಕಣದಿಂದ ಹಿಂದೆ ಸರಿತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಅವರು ಸಾಕಷ್ಟು ಕಾರಣಗಳನ್ನ ನೀಡ್ತಾರೆ. ಯಾಕಂದ್ರೆ ಅವರು ಹೇಳುವಂತದ್ದು, ನಿಖಿಲ್ ಮತ್ತೆ ಅವರ ಸುಮಲತಾ ಅವರ ಪುತ್ರ ಅಭಿಷೇಕ್ ಇಬ್ರು ಸಹ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ನಿಖಿಲ್ ಅನ್ನು ಸಹ ಅವರು ಮಗನಂತೆ ಕಾಣ್ತಾರೆ. ಮತ್ತೆ ಕುಮಾರಸ್ವಾಮಿ ಮತ್ತೆ ಅಂಬರೀಶ್ ಇವರಿಗಂತಹ ಬಾಂಧವ್ಯ, ಮತ್ತೆ ನಿಖಿಲ್ ಅಭಿಷೇಕ್ ಇವರಿಗಿರುವಂತಹ ಬಾಂಧವ್ಯ, ಇವೆಲ್ಲವನ್ನ ಗಮನಿಸಿದ್ರೆ ಅವರೆಲ್ಲೋ ಒಂದು ಕಡೆ ಕಣದಿಂದ ಹಿಂದೆ ಸರಿತಾರೆ, ನಿಖಿಲ್ ಅನ್ನೇ ಬೆಂಬಲಿಸ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಇದರ ಜೊತೆಗೆ ಮತ್ತೊಂದು ಮಾತನ್ನ ಅವರು ಸೇರಿಸಿದ್ದಾರೆ. ಅಂದ್ರೆ ಸುಮಲತಾ ಅಂಬರೀಶ್ ಅವರಿಗೆ ಸ್ಪರ್ಧೆ ಮಾಡೋದು ಇಷ್ಟ ಇರಲಿಲ್ಲ, ಆದ್ರೆ ಯಾರದೋ ಒತ್ತಡದಿಂದ ಅವರು ಈ ಒಂದು ಸ್ಪರ್ಧೆಯನ್ನ ಮಾಡ್ತಾ ಇರೋ ಒಂದು ಮಾತನಾಡಿದ್ರೆ ಈ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು. ನಿಮ್ಮ ಮೈತ್ರಿ ಸರ್ಕಾರದವರು ಯಾರಾದ್ರೂ ಅವರ ಬೆನ್ನಿಗೆ ನಿಂತು ಅವರಿಗೆ ಒತ್ತಡವನ್ನ ಏರಿದ್ದಾರಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಮಾರ್ಮಿಕವಾಗಿ ಉತ್ತರವನ್ನ ನೀಡುವಂತಹ ಪ್ರಯತ್ನ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತದೆ ಅನ್ನೋ ಒಂದು ಮಾತನ್ನ ಹೇಳುವ ಮುಖಾಂತರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಪರೋಕ್ಷವಾಗಿ ಬೆಂಬಲವನ್ನ ನೀಡ್ತಾ ಇದಾರ ಅನ್ನೋ ಅನುಮಾನಗಳಿಗೂ ಸಹ ಅವರ ಹೇಳಿಕೆ ಕಾರಣವಾಯಿತು. ಹೀಗಾಗಿ ಈಗಲೂ ಸಹ ಅವರು ವಿಶ್ವಾಸದಲ್ಲಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಕಣದಿಂದ ಹಿಂದೆ ಸರಿದು ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಬೆಂಬಲಿಸ್ತಾರೆ ಅನ್ನೋ ಒಂದು ಮಾತನಾಡಿದರೆ, ಇದ್ರ ಜೊತೆಗೆ ಏನು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ನ ಮುಖಂಡರಿಗೂ ಸಹ ಎಚ್ಚರಿಕೆ ನೀಡುವಂತಹ ಕೆಲಸವನ್ನ ಇವತ್ತು ಸಹ ಮಾಡಿದ್ರು. ಅಂದ್ರೆ ಮಂಡ್ಯದಲ್ಲಿಯೂ ಸಹ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ಅವರು ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ರು. ಅಮರ್ ಪ್ರಸಾದ್. ಥ್ಯಾಂಕ್ ಯು ರಾಮ್. ಮತ್ತೆ ಅವರ ಸುಪುತ್ರ ಇಬ್ರು ಆತ್ಮೀಯ ಸ್ನೇಹಿತರು. ಆ ನಿಖಿಲ್ ಅವ್ರು ಬೇರೆ ಅಲ್ಲ, ಅಬೀರ್ ಅವ್ರು ಬೇರೆ ಅಲ್ಲ. ಅವರು ಒಂದು ಮನಸ್ಸನ್ನ ಮಾಡ್ಬೋದಿತ್ತು, ನನ್ನ ಮಗನ ಸ್ನೇಹಿತ ನಿಂತಿದ್ದಾನೆ, ಅವನು ನನ್ನ ಸಮಾನ ಅಂತ ಹೇಳಿ. ಆದರೆ ಅವ್ರ ಹೆಸರು ಬಂದ ನಂತರನೂ ಸಹ ಅವರು ಬಿರುಸಾಗಿದ್ದಾರೆ. ಹಾಗಾಗಿ ಮೊನ್ನೆ